So now I'll hand over the session to Shri Nivedan Nimpe. Good afternoon. I received many national awards, all for innovations. ಈ ಮಾರ್ಕ್ಸ್ ಡಿಗ್ರಿ ಸರ್ಟಿಫಿಕೇಟು ಇಟ್ ರಿಯಲಿ ಡಸಂಟ್ ವರ್ಕ್ ಇನ್ ಯೋರ್ ಲೈಫ್. ಓಕೆ, ನಾನು ಯಾವುದು ಯೂನಿವರ್ಸಿಟಿ ಕರೆಯಲ್ಲ, ಐ ಥಿಂಕ್ ಇದೇ ಲಾಸ್ಟ್ ಯೂನಿವರ್ಸಿಟಿ ಅನ್ಸುತ್ತೆ ನನಗೂ ಕರೆಯೋದ್ರ ಮೇಲೆ. ನಮ್ಮ ಕಾಲೇಜಲ್ಲಿ ಯಾಕಂದರೆ ಒಂದು ಕಾಲೇಜ್ ಪ್ರೋಗ್ರಾಮಲ್ಲಿ ನಾನು ಹೇಳಿದೆ, ಏನು ಮಾಡ್ತೀಯಾ ಅಂತ ಕೇಳಿದ್ರು ಎಲ್ಲರೂ. ಏನು ಮಾಡ್ತೀಯಾ ನೆಕ್ಸ್ಟು ಅಂತ. B.Pharm ಲಾಸ್ಟ್ ಇಯರ್ ನಾನು. ಏನು ಮಾಡ್ತೀಯಾ ಅಂತ. ಸರ್, ನಾನು ಇರೋದನ್ನ ಫ್ರ್ಯಾಂಕಾಗಿ ಮಾತಾಡೋನು. ಐ ಆಮ್ ನಾಟ್ ಅನ್ ಆ್ಯಕ್ಟರ್. ನಾನು ಅಂದೆ, ಸರ್ ಅಟ್ ದ ಮೂಮೆಂಟ್ ನನಗೇನು ಗೊತ್ತಿಲ್ಲ, ಏನು ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಐ ವಿಲ್ ಡೂ ಸಮಥಿಂಗ್ ಇನ್ ಮೈ ಲೈಫ್. ಎಲ್ಲರಿಗೂ ಸಿಟ್ಟು ಬಂತು, ಏನು ಮಾತಾಡ್ತಿದ್ದೀಯ ನೀನು, ಏನು ಮಾಡ್ತೀಯ ಅಂತ ಗೊತ್ತಿಲ್ಲ, ಎಲ್ಲರೂ ನೋಡಿದ್ರೆ M.Pharm ಮಾಡ್ತೀನಿ, MS ಮಾಡ್ತೀನಿ ಅಂತೆಲ್ಲ ಹೇಳ್ತಿದ್ದಾರೆ, ನೀನೇನು ಮಾಡ್ತೀಯ ಅಂತ ನಿಂಗೆ ಗೊತ್ತಿಲ್ಲ ಅಂತ. ಐ ಸೆಡ್ ನಂಗೆ ಗೊತ್ತಿಲ್ಲ. ಮತ್ತು ಫಾರ್ಮಸಿಗೆ ಯಾಕೆ ಬಂದೆ? ಫಾರ್ಮಸಿಗೆ ಐ ಕೇಮ್ ಫಾರ್ ನಾಲೆಡ್ಜ್, ರೈಟ್. ನಂಗೆ ಫಾರ್ಮಸಿ ನಾಲೆಡ್ಜ್ ಬೇಕಿತ್ತು, ಫಾರ್ಮಸಿ ಓದಿದೆ. ಏನು ಮಾಡ್ತೀಯ ಫ್ಯೂಚರ್ಲಿ ಗೊತ್ತಿಲ್ಲ. MGMT ಅಂತೂ ನನಗೆ ಗ್ಯಾರಂಟಿ ಇದೆ ಅಂತ. ಎಲ್ಲರಿಗೂ ಕ್ಯೂರಿಯಾಸಿಟಿ ಬಂತು, ಏನು MGMT ಅಂದರೆ ಗೊತ್ತಿದೆ ಯಾರಿಗಾರು? MGMT ಅಂತ ದರ್ ಇಸ್ ಅ ಕೋರ್ಸ್, ವೆರಿ ಪ್ರಾಕ್ಟಿಕಲ್ ಕೋರ್ಸ್, ವರ್ಕ್ಸ್ ರಿಯಲ್ ಇನ್ ಲೈಫ್, ಮ್ಯಾನೇಜ್ಮೆಂಟ್ ಆಫ್ ಗದ್ದೆ ಮನೆ ತೋಟ ಅಂತ. ಅದೇ ಲಾಸ್ಟ್ ಟೈಮ್ ನನ್ನ ಕಾಲೇಜಿಂದ ಹೊರಗೆ ಹಾಕಿದ್ದು. ಅವತ್ತು ಹೇಳಿ ಬಂದಿದ್ದೆ ನಾನು ಕಾಲೇಜಲ್ಲಿ, ಐ ವಿಲ್ ನಾಟ್ ರಿಜಿಸ್ಟರ್ ಮೈ ಡಿಗ್ರಿ ಸರ್ಟಿಫಿಕೇಟ್ ಅಂತ. ಬಿಲೀವ್ ಮೀ, ಇವತ್ತಿಗೂ ನಾನು ಫಾರ್ಮಸಿ ಸರ್ಟಿಫಿಕೇಟ್ ರಿಜಿಸ್ಟರ್ ಮಾಡಿಸಿಲ್ಲ. ಡಿಗ್ರಿ ಸರ್ಟಿಫಿಕೇಟ್ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಐ ಹ್ಯಾವ್ ಎಂಪ್ಲಾಯ್ಡ್ more than 300 people. Many national awards, ಸಾಕಷ್ಟು ಸ್ಟೇಟ್ ಅವಾರ್ಡ್ಸ್. ಐ ಡೋಂಟ್ ನೋ ಲೈಕ್ ಎಷ್ಟು ಏನು ಗೊತ್ತಿಲ್ಲ. ಬೇರೆ ಬೇರೆ ಸಿಟೀಸಲ್ಲಿ ಇಂಡಸ್ಟ್ರೀಸ್ ಮಾಡಿದ್ದೀವಿ, ಕೆಲಸ ಕೊಟ್ಟಿದ್ದೀವಿ, ಆಫೀಸಸ್ ಇದೆ. ಬಟ್ ರೂಟ್ ಇವತ್ತು ನಾನು ಮಂಡಗದ್ದೇನೆ, ಹಳ್ಳಿಲೇ ಇಟ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಇವತ್ತು. ನಾನು ಗೊತ್ತಿರೋದು ಪ್ರಾಬ್ಲಿ ಅರೇಕಾಟಿಯಿಂದ. ಎಲ್ಲರಿಗೂ ನಿವೇದನೆ ಯಾರು ಅಂದರೆ ಅರೇಕಾಟಿ ಅಂತ ಗೊತ್ತಿದೆ. ಬಟ್ ಅದರ್ ದ್ಯಾನ್ ದ್ಯಾಟ್ ವಿ ಆರ್ ಇನ್ ಟು ಮಲ್ಟಿಪಲ್ ಬಿಸ್ನೆಸ್. ನಮ್ಮದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಇದೆ. R&D ಅಂದರೆ ಈ ಥರ ಲೈಕ್ ನಾಟ್ ಅ ಲ್ಯಾಬ್ ಸ್ಕೇಲ್ R&D ಆ ಥರದ್ದೆಲ್ಲ. ಸೊ R&D ಅಂದರೆ ನಮ್ಮ ಜನಗಳಿಗೆ ಕನ್ಫ್ಯೂಷನ್ ಆಗ್ಬಿಟ್ಟಿದ್ವಿ, ವಾಟ್ ಈಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಅಂದರೆ. ಯಾವ್ದಾದ್ರು ವಸ್ತು ಬಗ್ಗೆ ತಿಳ್ಕೊಳ್ತಾ ಹೋದರೆ ದಟ್ ಇಸ್ ಕಾಲ್ಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಅದಕ್ಕೆ ಲ್ಯಾಬೇ ಬೇಕಂತಿಲ್ಲ, ಹೆಂಗಾರು ಆಯಿತು. ಮೊನ್ನೆ ಎಲ್ಲ ಒಂದು ಅಂಗಡಿಗೆ ಹೋಗಿದ್ದೆ, ಅದೋ ಶಾಪ್ಗೆ. ಸರ್ ಅದು ಬೆಂಗಳೂರಲ್ಲಿ ಸದಾಶಿವನಗರ ಗೊತ್ತಾ? ಸದಾಶಿವನಗರ ವೆರಿ ಎಕ್ಸ್ಪೆನ್ಸಿವ್, ವೆರಿ ಎಕ್ಸ್ಪೆನ್ಸಿವ್. ಅಲ್ಲೊಂದು ಅಂಗಡಿ ಇದೆ, ಡಿ ಕಲ್ಚರ್ ಅಂತ. ಕಲ್ಚರ್ ಅಲ್ಲ, ಡಿ ಕಲ್ಚರ್ ಅಂತ. ಏನು ಇಟ್ಟಿದ್ದಾರೆ ಗೊತ್ತಾ ಅದರಲ್ಲಿ? ಇಲ್ಲೆಲ್ಲ ರೋಡ್ ಸೈಡೆಲ್ಲ ನೀವು ಚಂದ ಕಲ್ಲು ಹುಡುಕಿದ್ರೆ, ಕಲ್ಲು ಸ್ಟೋನ್, ಅದಕ್ಕೆಲ್ಲ ಪೆಂಡೆಂಟ್ ಮಾಡಿ, ಕೆಲ್ಲ ಚಂದ ಡೆಕೋರೇಟಿವ್ ಬಾಕ್ಸ್ ಎಲ್ಲ ಹಾಕಿ, ಸಣ್ಣ ಕಲ್ಲಿಗೆ 2,000 3,000. ನಾನು ಔಟ್ ಆಫ್ ದ ಕ್ಯೂರಿಯಾಸಿಟಿ ಕೇಳಿದೆ, ಏನಿದೆ ಕಲ್ಲುಗಳಲ್ಲಿ ಏನಿದೆ ಅಂತ. ದೆನ್ ಹಿ ಸ್ಟಾರ್ಟೆಡ್ ಎಕ್ಸ್ಪ್ಲೈನಿಂಗ್, ಸರ್ ಇದು ಅಲ್ಲಿ ಒಂದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಲ್ಲಿ ಒಂದು ಬಹಳ ಪ್ರೀಷಿಯಸ್ ಸ್ಟೋನ್ ಸರ್ ಅಂತಂದು. ಆ ಥರ ಇಟ್ ಈಸ್ ಕಾಲ್ಡ್ ಪ್ರಾಡಕ್ಟ್ ಎಕ್ಸ್ಪ್ಲನೇಷನ್. ಹೆಂಗೆ ಬೇಕಾದ್ರೆ ಕೊಡ್ಬೋದು. ಸೊ ದಿಸ್ ಈಸ್ ಕಾಲ್ಡ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್. ಒಂದು ವಸ್ತುವಿನ ಬಗ್ಗೆ ತಿಳ್ಕೊಂಡು ಅದನ್ನು ಇನ್ಫಾರ್ಮೇಷನ್ನ ಗ್ಯಾದರ್ ಮಾಡಿ ನೀಟಾಗಿ ಆರ್ಗನೈಸ್ ಮಾಡಿ ಡೆಕೋರೇಟಿವ್ ವರ್ಡ್ ಹಾಕಿ ಮಾರ್ಕೆಟಿಗೆ ಕೊಟ್ಟರೆ ದಟ್ ಬಿಕಮ್ ಬಿಸ್ನೆಸ್. ರಿಸರ್ಚ್ ಏನು? ಒಂದು ವಸ್ತುವಿನ ಬಗ್ಗೆ ತಿಳ್ಕೊಳ್ಳೋದು. ಮಾರ್ಕೆಟಿಂಗ್ ಏನು? ಆ ವಸ್ತುವಿನ ಬಗ್ಗೆ ತಿಳ್ಕೊಂಡಿರ್ತೀವಲ್ಲ ಇನ್ಫಾರ್ಮೇಷನ್ನ, ಅದನ್ನು ಟುಗೆದರ್ ಹಾಕಿ
ಡೆಕೋರೇಟಿವ್ ವರ್ಡನ್ನು ಮಾಡಿ ಅದಕ್ಕೆ ವಾಟ್ ವಿ ಕಾಲ್ ಇಟ್ ಆಸ್ ಏನು ಹೇಳ್ತಾರೆ ಅದಕ್ಕೆ ವ್ಯಾಲ್ಯೂ ಎಡಿಷನ್ ಮಾಡೋದು. ವ್ಯಾಲ್ಯೂ ಎಡಿಷನ್ ಅಂದರೆ ಚಂದ ಇರೋ ಬಾಕ್ಸ್ ಹಾಕೋದು, ಅದನ್ನು ಮಾಡಿ ಕೊಟ್ಟರೆ ಇಟ್ ಬಿಕಮ್ ಬಿಸ್ನೆಸ್. ಅದನ್ನೇ ಎಲ್ಲರೂ ಮಾಡ್ತಾ ಇರೋದು. ಅಲ್ಲ ಕಲ್ಲನ್ನು ಸೇಲ್ ಮಾಡ್ಬೋದು ಅಂದರೆ ಯೋಚನೆ ಮಾಡಿ. ಈಗ ಅಲ್ಲಿ ಬಿಡಿ, ಮಣ್ಣನ್ನೇ ಸೇಲ್ ಮಾಡ್ತಾರೆ, ಮಲ್ತಾನಿ ಮಟ್ಟಿ ಅಂತ, ಹೌದಾ? ಎಲ್ಲರಿಗೂ ಗೊತ್ತಿರುತ್ತೆ. ಇಟ್ ಈಸ್ ನಾಟ್ ಬಿಗ್ ಡೀಲ್. ನೀವು ಯಾವ್ದಾದ್ರು ತೊಗೊಂಡೋಗ್ಬಿಟ್ಟು ಚೆನ್ನಾಗಿ ಒಂದು ಬ್ರ್ಯಾಂಡಿಂಗ್ ಮಾಡಿ ಒಳ್ಳೆ ಹೈಫೈ ಪ್ಯಾಕಿಂಗ್ ಹಾಕ್ಬಿಟ್ಟು ಮಲ್ನಾಡು ಮಣ್ಣು ಅಂತ, ಮಲ್ನಾಡು ಮಟ್ಟಿ ಅಂತ ಸೇಲ್ ಮಾಡಿದ್ರೂ ಆಗುತ್ತೆ. ಬಟ್ ಯು ಶುಡ್ ನೋ ವಾಟ್ ಈಸ್ ದೇರ್ ಇನ್ ದಟ್ ಸಾಯಿಲ್. ಆ ಮಣ್ಣಲ್ಲಿ ಏನಿದೆ. ಫಾರ್ ಎಕ್ಸಾಂಪಲ್ ಸಮ್ ಮ್ಯಾಂಗ್ನೀಸ್ ಆರ್ ಸಮ್ ಮ್ಯಾಗ್ನೀಷಿಯಮ್, ಸಮ್ ಕೆಮಿಕಲ್ ಕಾಂಪೌಂಡ್ ದಟ್ ಮೈಟ್ ಇಂಪ್ರೂವ್ ಯುವರ್ ಸ್ಕಿನ್ ಅನ್ನೋದನ್ನು ತೋರಿಸಿ ಚೆನ್ನಾಗಿರೋ ಪ್ಯಾಕನ್ನು ಹಾಕಿ ಸ್ವಲ್ಪ ಪ್ರೀಮಿಯಂ ಪ್ಯಾಕ್ ಮಾಡಿದ್ರೆ ಇಟ್ ವಿಲ್ ಗೋ ಫಾರ್ ಥೌಸಂಡ್ಸ್. ಆರ್ಡಿನರಿ ರಟ್ಟಿನ ಬಾಕ್ಸ್ ಹಾಕಿ ಮಾಡಿದ್ರೆ 100 ರೂಪಾಯಿಗೆ ಹೋಗುತ್ತೆ ಅಲ್ವಾ? ಯಾರು ಹೈಫೈ ಏನು ಹೇಳ್ತಾರೆ, ಅದು ಮೇಕಪ್ ಮಾಡ್ತಾರಲ್ಲ, ಏನು ಹೇಳ್ತಾರೆ ಅವ್ರಿಗೆ? ಬ್ಯೂಟಿಷಿಯನ್. ಆರ್ಡಿನರಿ ಶಾಪಲ್ಲಿ ತಗೊಂಡ್ರೆ ಅದು 100 ರೂಪಾಯಿ. ದ ಬ್ಯೂಟಿಷಿಯನ್, ಅದು ಸ್ವಲ್ಪ ವೆಲ್ ಎಸ್ಟಾಬ್ಲಿಷ್ಡ್ ಬ್ಯೂಟಿಷಿಯನ್ ಹತ್ರ ಹೋದರೆ ಅವರು ಅದನ್ನು ಚಂದ ಎಕ್ಸ್ಪ್ಲೈನ್ ಮಾಡಿ 1000 ರೂಪಾಯಿ ಕೊಡ್ತಾರೆ ಅಲ್ವಾ? ಸೊ ಹೌ ಡು ವಿ ಗೆಟ್ ಅನ್ ಐಡಿಯಾ ಫಾರ್ ಅ ಬಿಸ್ನೆಸ್? ಬಿಸ್ನೆಸ್ ಅಂದರೆ ಏನು? ಐಡಿಯಾ ಹೆಂಗೆ ಬರುತ್ತೆ? ಎಲ್ಲರಿಗೂ ಇದೆ, ಎಲ್ಲರಿಗೂ ಬಿಗ್ಗೆಸ್ಟ್ ಕ್ವಶನ್. ವೆರಿ ಸಿಂಪಲ್. ವೇರ್ ಈಸ್ ಎ ಪ್ರಾಬ್ಲಮ್, ದೆರ್ ಈಸ್ ಅನ್ ಆಪರ್ಚುನಿಟಿ, ದೆರ್ ಈಸ್ ಅ ಬಿಸ್ನೆಸ್ ಆಪರ್ಚುನಿಟಿ. ಅಷ್ಟೇ. ಅದೇ ರೀತಿ ನಾವು ಹಳ್ಳಿಲಿ ಇದ್ಕೊಂಡು ಸಣ್ಣ ರೀತಿ ಸ್ಟಾರ್ಟ್ ಮಾಡಿರೋ ಬಿಸ್ನೆಸ್, ಪ್ರಾಬ್ಲಿ ವಿ ಆರ್ ಲಾಟ್ ಆಫ್ ಫೇಲ್ಯೂರ್ಸ್ ವಿ ಫೇಸ್ಡ್. ಒನ್ ಟೈಮಲ್ಲಿ ಐ ವಾಸ್ ಇನ್ ಅ ರೋಡ್ ಆಫ್ಟರ್ ಸ್ಟಾರ್ಟಿಂಗ್ ಅ ಬಿಸ್ನೆಸ್. ಒನ್ ಟೈಮ್ ಐ ವಾಸ್ ಇನ್ ಅ ರೋಡ್ ಸೆಲ್ಲಿಂಗ್ ಫಿನಾಯ್ಲ್ಸ್ ಟು ಹೋಟೆಲ್. ಅಲ್ಲಿಂದ ವಿ ಹ್ಯಾವ್ ಎಸ್ಟಾಬ್ಲಿಷ್ಡ್ ಆಲ್ಮೋಸ್ಟ್ ಮೋರ್ ದ್ಯಾನ್ 300-400 crore ವ್ಯಾಲ್ಯೂ ಕಂಪನಿ ಈಗ, ವಿತ್ ಝೀರೋ. ನಾನು ಸ್ಟಾರ್ಟ್ ಮಾಡಿ ಝೀರೋಯಿಂದ. ನನ್ನ ಹತ್ರ ದುಡ್ಡು ಇರಲಿಲ್ಲ, ಏನೂ ಇರಲಿಲ್ಲ, ಕನಸಿತ್ತು. ರೆಕಾರ್ಡ್ ಪ್ಯಾಷನ್ ಆಫ್ ಬಿಕಮಿಂಗ್ ಅ ಬಿಸ್ನೆಸ್ ಮ್ಯಾನ್. ನನಗೂ ಅಣಗ್ಸೋರು ಜನ, ಯಾವನ ಹುಚ್ಚ ಏನೇನೋ ಮಾತಾಡ್ತಾನೆ ಅಂತ. ಪ್ರಾಬ್ಲಿ ಅರೇಕಾಟಿ ನನ್ನ ಲೈಫಿನ ಬಿಗ್ಗೆಸ್ಟ್ ಮೋಟಿವೇಶನ್ ಅಂತ ಅನ್ಕೊತೀನಿ. ಅರೇಕಾಟಿ ಫಸ್ಟ್ ಬಂದಾಗ ನಾನು ಸ್ವಲ್ಪ ಫೀಡ್ಬ್ಯಾಕ್ ಬೇಕಲ್ಲ, ಇದೆಲ್ಲ ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಇಫ್ ಯು ಆರ್ ಸ್ಟಾರ್ಟಿಂಗ್ ಸಮಥಿಂಗ್ ನ್ಯೂ ಇನ್ ಯುವರ್ ಲೈಫ್, ಯು ವಿಲ್ ಎಕ್ಸ್ಪೀರಿಯನ್ಸ್ ದಿಸ್. ಹೊಸದಾಗಿ ಅರೇಕಾಟಿ ಸ್ಟಾರ್ಟ್ ಮಾಡಿ ಮಾರ್ಕೆಟಿಗೆ ಕೊಡೋಕ್ಕಿಂತ ಮುಂಚೆ ಟೆಸ್ಟ್ ಮಾಡಿಸ್ಬೇಕಲ್ಲ, ಟೇಸ್ಟ್ ನೋಡಬೇಕಲ್ಲ. ಟೇಸ್ಟ್ ನೋಡ್ತಾ ಇದ್ವಿ, ನಾವು ಎಲ್ಲರಿಗೂ ಕೊಡ್ತಾ ಇದ್ವಿ. ನಮಗೂ ಎಲ್ಲ ಹೇಳೋರು, ಎದ್ರೆ ಹೇಳೋರು, ಪಾಪ ಹೊಸದಾಗಿ ಪ್ರಾಡಕ್ಟ್ ಬೇರೆ, ಎದ್ರೆ ಹೇಳೋರು, ಎಮ್ಮೆ ಮುಸ್ರೆ ಇದ್ದಂಗಿದೆ ಸೇಮ್ ಇದು ಅಂತ. ಎಷ್ಟು ವರ್ಷ ಕಷ್ಟಪಟ್ಟಿದ್ದೀನಿ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡೋಕ್ಕೆ, ಅಲ್ಲ ಎಮ್ಮೆ ಮುಸ್ರೆ ಅಂತಾರಲ್ಲ ಜನ ಅಂತ. ಆಮೇಲೆ ನಂಗೆ ಅರ್ಥ ಆಗಿದ್ದೇನು ಅಂದರೆ, ನಾನು ಯಾಕೆ ಎಮ್ಮೆಗಳಿಗೆ ಕೊಡ್ತಾ ಇದ್ದೀನಿ ಅಂತ. ಎಮ್ಮೆಗೆ ಸ್ಕಾಚ್ ಕೊಟ್ಟರು ಮುಸ್ರೆನೇ. ಅಲ್ಲಿಂದ ಐ ಲೆಫ್ಟ್ ದೋಸ್ ನೆಗೆಟಿವ್ ಟಾಕ್ ಆ್ಯಂಡ್ ಫೋಕಸ್ಡ್ ಆನ್ ಮೈ ಪ್ರಾಡಕ್ಟ್. ನಾವು ವಿ ಎಕ್ಸ್ಪೋರ್ಟ್ ಟು ಮಲ್ಟಿಪಲ್ ಕಂಟ್ರೀಸ್. ಇಟ್ ಬಿಕಮ್ ಪ್ರೆಸ್ಟೀಜಿಯಸ್ ಬ್ರ್ಯಾಂಡ್ ಆಫ್ ಇಂಡಿಯಾ. ಬೇಕಾದಷ್ಟು ಅವಾರ್ಡ್ಸು ಎಲ್ಲ ಬಂತು. ಅದೇ ನಾವು ಅವತ್ತೇನಾದ್ರು ಎಮ್ಮೆ ಮುಸ್ರೆ ಅಂದಿದ್ದೇನಾದ್ರು ಬಿಟ್ಟಿದ್ರೆ ಪ್ರಾಡಕ್ಟು ಅಲ್ಲೇ ಇರ್ತಿತ್ತು, ನಾನು ಅಲ್ಲೇ ಇರ್ತಿದ್ದೆ, ನಾನು ಇಲ್ಲಿ ಬರ್ತಾನೂ ಇರಲಿಲ್ಲ. ಆಲ್ ಯು ನೀಡ್ ಈಸ್ ಯುವರ್ ಕಾನ್ಫಿಡೆನ್ಸ್. ಈ ಮೋಟಿವೇಶನ್ನು, ಇನ್ಸ್ಪಿರೇಷನ್ನು ಇದು ಯಾವುದೂ ಇಲ್ಲ. ಇಟ್ಸ್ ಓನ್ಲಿ ಫಾರ್ 10 minutes. ಅದು ಈ ಮಧ್ಯಾಹ್ನದಲ್ಲಿ ಮಾತಾಡಿದ್ರೆ ಹೋಗ ಮರೆ ಥರ ತಿನ್ಬೇಡ ಅಂತೀರ. ಓನ್ಲಿ ಯುವರ್ ಸೆಲ್ಫ್ ಕ್ಯಾನ್ ಮೋಟಿವೇಟ್. ನಮ್ಮನ್ನು ನಾವು ನಂಬ್ಕೊಳ್ಳೋದು ಅಷ್ಟೇ, ಬೇರೆ ಯಾರೂ ಲೈಫಲ್ಲಿ ಬರಲ್ಲ. ಎಲ್ಲ ನಿಮ್ಮ ಬಗ್ಗೆ ನೆಗೆಟಿವೇ ಮಾತಾಡೋದು. ಇವತ್ತಿಗೂ ಹೋಗಿ ನಮ್ಮೂರಲ್ಲಿ ಕೇಳಿ,
ನಿವೇದನೆ ಏನು ಅಂತ. ಅವನ ನಿಮ್ಮೂರಲ್ಲಿ ನೀವೇನೇ ಅಚೀವ್ ಮಾಡಿದ್ರು ನಿಮ್ಗೆ ಹೇಳೋದಿದೆ,